ಪ್ರೀತು, ಅಕ್ಕ ಆರಾಮಾಗಿದೆಯಾ? ನಾನ್ ಚೆನ್ನಾಗಿದ್ದೀನಿ. ನೀನಲ್ಲಿ ಹೊರಟಿದ್ಯಾ? ನಾನು 100 ಸಲ ಕೇಳ್ಬಿಟ್ಟೆ, ಏನು ಹೇಳ್ತಿಲ್ಲ ಅವನು. ಯಾಕೋ ಪ್ರೀತು ಹೀಗಾಡ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳು. ಸಾಯೋಕ್ಕಂತೂ ಅಲ್ಲ, ಹೆದರ್ಕೋಬೇಡಿ. ಫಾರಿನಲ್ಲಿ ಕಾನ್ಫರೆನ್ಸ್ ಏನಾದರೂ ಇದೆಯಾ? ಅಕ್ಕ ಯಾಕೆಷ್ಟು ಟೆನ್ಷನ್ ಮಾಡ್ಕೋತೀರಾ? ನಾನು ಸ್ವಲ್ಪ ದಿನ ಯಾರ ಕಣ್ಣಿಗೂ ಬೀಳ್ದಾಗೆ ಒಬ್ಬಂಟಿಯಾಗಿ ಬದುಕಬೇಕು ಅನ್ಕೋತೀನಿ. ನೋಡಮ್ಮ ಹೇಗೆ ಮಾತಾಡ್ತಾರೆ. ಇರೋನೊಬ್ಬ ಮಗ ಒಬ್ಬಂಟಿಯಾಗಿ ನನ್ನ ಬಿಟ್ಟು ಹೋಗ್ತಾನಂತೆ. ಪ್ರೀತು, ನೀನು ತುಂಬಾ ಡಿಸ್ಟರ್ಬ್ ಆಗಿರೋ ಹಾಗಿದ್ಯಾ? ಯಾಕೆ? ಆ ವೇದ ಏನಾದರೂ ಸಿಕ್ಕಿದ್ಲಾ? ಆ ರೌಡಿ ಏನಾದರೂ ಕಣ್ಣಿಗೆ ಕಾಣಿಸದ್ನಾ? ನನ್ನ ಬೇತಳನ ಮಧ್ಯೆ ಅಥವಾ ದೂರ ಮಾಡೋಕ್ಕೆ ಏನಾದರೂ ಪ್ರಯತ್ನ ಪಟ್ಟೆ ಅನ್ಕೋ, ನನ್ನ ದೇವರು ಆಂಜನೇಯ ಮೇಲೆ ಆಣೆ ಅಡ್ಡ ಕತ್ತರಿಸಾಕ್ಬಿಡ್ತೀನಿ ಕಣ. ನನ್ ಗೆಸ್ ಕರೆಕ್ಟ್ ಆಗೇ ಇದೆ. ಇಬ್ರಲ್ಲೊಬ್ರು ಸಿಕ್ಕಿರ್ತಾರೆ, ಅದಕ್ಕೆ ಒಂಥರ ಆಡ್ತಿದ್ದಾನೆ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಳ್ಳೋ. ನಿನಗೆ ಉಜ್ವಲವಾದ ಭವಿಷ್ಯ ಇದೆ ಕಣೋ. ಅವ್ರು ಬೀದ ಇಲ್ಲ ಅಂತಂದ್ರೆ ಏನು ಪ್ರಪಂಚನ ಮುಳುಗೋಗುತ್ತಾ? ಅದು ನಿಮಗೆ ಗೊತ್ತಿದೆ, ಆದರೆ ನನಗೆ ಅರ್ಥ ಆಗಬೇಕಲ್ಲ. ಹೀಗಿದ್ರೆ ಪದೇ ಪದೇ ನನಗೆ ವೇದನೆ ನೆನಪಾಗ್ತಿರ್ತಾಳೆ. ಅದಕ್ಕೆ ಒಂದಷ್ಟು ದಿನ ನಾನು ಒಬ್ಬಳೇ ಇರಬೇಕು. ನಾನು ಯಾಕೆ ಹೀಗಾದೆ, ಏನು ಮಾಡಿದ್ರೆ ನನ್ನ ಜೀವನ ಸರಿ ಹೋಗುತ್ತೆ ಅಂತ ನಾನು ಯೋಚನೆ ಮಾಡಬೇಕು. ಬದುಕಿನ ರಿಯಾಲಿಟಿಗೆ ನನ್ನ ಮೈಂಡನ್ನು ಹೊಂದಿಸ್ಕೋಬೇಕು. ಇದೊಂಥರ ಎಕ್ಸ್ಪ್ಲೋರಿಂಗ್ ಇದ್ದ ಹಾಗೆ. ಲೇ, ನನಗೆ ಅರ್ಥ ಆಗದಿರೋ ಭಾಷೆಯಲ್ಲಿ ಏನೇನೋ ಹೇಳ್ತಾ ಭಯ ಪಡಿಸ್ಬೇಡ ಕಣ. ಅಪ್ಪ, ಲೆಟ್ ಹಿಮ್ ಗೋ. ಚೈತ್ರ, ಅಪ್ಪ, ವೇದ ಅವನಿಗೆ ಮಾಡಿರೋ ಮೋಸದಿಂದ ಅವನಿನ್ನೂ ಹೊರಗಡೆನೆ ಬಂದಿಲ್ಲ. ಅವನೇ ಹೇಳ್ತಿದ್ದಾನಲ್ಲ, ಅವನು ಅರ್ಥ ಮಾಡ್ಕೊಂಡು ವಾಪಸ್ ಬರ್ತೀನಿ ಅಂತ. ಅವನಿಗೆ ಅವನದೇ ಆದ ಪರ್ಸನಲ್ ಸ್ಪೇಸ್ ಕೊಡೋಣ. ನೀನು ಹೇಳ್ತಿದ್ದೀಯ ಅಂದರೆ ಓಕೆ ನಮ್ಮ. ಪ್ರೀತು, ಈಗ ಹೇಳು, ಎಲ್ಲಿಗೆ ಹೋಗ್ತಿದ್ಯಾ? ಗೊತ್ತಿಲ್ಲ ಅಕ್ಕ. ರೈಲ್ವೆ ಸ್ಟೇಷನಿಗೆ ಹೋಗ್ತೀನಿ. ಯಾವ ಟ್ರೈನ್ ಸಿಗುತ್ತೋ ಅದು ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಹೊರಟ್ಬಿಡ್ತೀನಿ. ಅದು ಕನ್ಯಾಕುಮಾರಿ ಆದರೂ ಆಗಿರ್ಬೋದು, ಕಾಶ್ಮೀರ ಆದರೂ ಆಗಿರ್ಬೋದು. ಸರಿ, ಎಲ್ಲೇ ಹೋದರೂ ಫೋನ್ ಟಚ್ನಲ್ಲಿರೋ, ಓಕೆ? ನಾನು ಫೋನ್ ತೊಗೊಂಡು ಹೋಗ್ತಿಲ್ಲ ಅಕ್ಕ. ಏನು, ಫೋನ್ ತೊಗೊಂಡು ಹೋಗ್ತಾ ಇಲ್ವಾ? ಇಲ್ಲ ಅಕ್ಕ, ನಾನು ಒಂಟಿಯಾಗಿರಬೇಕು. ನನಗೆ ಯಾರು ಆ ಕೇಸು ಈ ಕೇಸು ಅಂತ ಡಿಸ್ಟರ್ಬ್ ಮಾಡಬಾರ್ದು. ಒಂದು 10-15 ದಿವಸ ಅಷ್ಟೇ, ವಾಪಸ್ ಬಂದುಬಿಡ್ತೀನಿ. ಆದರೆ ಬರೋವಾಗ ಹೊಸ ಪ್ರೀತಮಾಗಿ ಬರ್ತೀನಿ. ಪಾಸಿಟಿವ್ ಅನಿಸ್ತಾ ಇದೆ. ಕ್ಯಾರಿ ಆನ್. ಚೈತ್ರ, ಏನಮ್ಮ ಏನೇನೋ ಹೇಳ್ತಾನೆ. ಅಪ್ಪ, ಅವನು ಬದಲಾಗ್ತಾ ಇದ್ದಾನೆ. ಅವನ ರೂಮನ್ನ ಗಮನಿಸಿದ್ರ? ಇಷ್ಟು ದಿವಸ ಬರೀ ಆ ವೇದ ಫೋಟೋಗಳೇ ತುಂಬಿಕೊಂಡಿತ್ತು. ಆದರೆ ಈಗ ಅವನ ರೂಮಲ್ಲಿ ವೇದ ಅದು ಒಂದು ಫೋಟೋ ಕೂಡ ಇಲ್ಲ. ಅಂದರೆ ಅದರ ಅರ್ಥ ಏನು ಹೇಳಿ? ಅವಳನ್ನ ಮರೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಯು ಡೋಂಟ್ ವರಿ ಅಪ್ಪ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಸಾಕ್ಷಿ, ವಿಡಿಯೋ ಸರಿಯಾಗಿ ನೋಡ್ಕೊಂಡಿದ್ಯಾ ತಾನೆ? ನಾನು ಬೇರೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ. ನನ್ನನ್ನು ಉಪವಾಸ ಇರೋವಾಗ ಮಾಡಬೇಡ. ಆಮೇಲೆ ಅಕ್ಕ, ನೀನ್ ಬರೀನೇ ಮಾಡ್ಕೋಬೇಡ. ನಾನು ಮಾಡೋ ಅಡುಗೆ ಟೇಸ್ಟ್ ನೋಡಿದ್ರೆ ಯಾರು ಬಾಯೇ ಬಿಡಲ್ಲ. ಅಕ್ಕ, ಅಡ್ಗೆ ಮಾಡೋದ್ರಲ್ಲಿ ನಾನು ಹುಲಿ. ಹಾಗಿದ್ರೆ ನಾವೆಲ್ಲ ವಕ್ರಗಳು. ಏನು? ಏನಿಲ್ಲ ಸಾಕ್ಷಿ, ಅಡ್ಗೆ ಕಡೆ ಧ್ಯಾನ ಮಾಡು.
ಶೈಲು ಸಾಕ್ಷಿ ನಾನು ಅಡುಗೆ ಮಾಡ್ಬೇಕು ಸರ್, ಜಾಗ ಬಿಟ್ಬಿಡಿ, ರೆಡಿ ಮಾಡ್ಕೋತೇನೆ. ಅಕ್ಕ ಇವತ್ತು ನಿಮಗ್ ರಜಾ. ಹಾ, ನಿಮ್ಗೆ ನಳ್ಪಾಕ ಅಂದ್ರೆ ಗೊತ್ತಾ? ನೀವ್ ಇವತ್ತು ಅದನ್ನ ಟೇಸ್ಟ್ ಮಾಡ್ತೀರಾ. ಇವಳು ಕೊಟ್ಟಿರೋ ಹಲ್ವು ಡೇಟಿಂದನೇ ಇನ್ನೂ ಚೇತರಿಸ್ಕೊಂಡಿಲ್ಲ ಕಣೆ ನಾವು. ಅಕ್ಕ ಇವತ್ತು ಹಾಗಾಗಲ್ಲ, ಯಾಕಂದ್ರೆ ವಿಡಿಯೋನ ಸರಿಯಾಗಿ ನೋಡ್ಕೊಂಡಿದ್ದಾಳೆ. ಅದರಲ್ಲೂ ನಾವು ಸೂಪರ್ವೈಸ್ ಮಾಡ್ತಿರೋದು. ಸಾಕ್ಷಿ ವಿಡಿಯೋ ನೋಡು. ಅಯ್ಯೋ ಅಕ್ಕ ಎಷ್ಟ್ ಸತಿ ಹೇಳ್ತೀರಾ? ನಿಮ್ಗೆ ಗೊತ್ತಲ್ಲ ನಾನು ಅಡುಗೆ ಮಾಡೋದ್ರಲ್ಲಿ ಎಷ್ಟು ಎಕ್ಸ್ಪರ್ಟ್ ಅಂತ. ಅದಕ್ಕೆ ಹೇಳ್ತೀರಿ ಇನ್ನೊಂದ್ಸಲ ವಿಡಿಯೋ ನೋಡ್ಕೊ ಅಂತ. ಸಾಕ್ಷಿ ಸಾಕು ಸಾಕು ಇರಿ ಅಕ್ಕ. ಸಾಕ್ಷಿ ಸಾಕು ಸಾಕು ಅಕ್ಕ, ನೀವು ಸುಮ್ಮನೆ ಇರಿ ಅಕ್ಕ, ನನಗೆ ಗೊತ್ತು. ಅಯ್ಯೋ ಬೇಕಿದ್ರೆ ಇನ್ನೊಂದ್ಸಲ ವಿಡಿಯೋ ನೋಡ್ಕೋ. ಅಯ್ಯೋ ಅಕ್ಕ ನೀವೊಂದ್ಸಲ ನೋಡಿ. ನೋಡಿ ಅಕ್ಕ, ಸೂಪರ್ ಸೂಪರ್. ಅಕ್ಕ ವಿಕ್ರಮ್ ಬಂದ ಅನ್ಸತ್ತಲ್ಲ. ಸರಿ ನೀನ್ ಬೇಗ ತಟ್ಟೆಗೆ ಊಟ ಬಡಿಸ್ಕೊಂಡ್ ಬಾ. ಹಲೋ. ನೋ ಅಂಕಲ್, ಚಾನ್ಸೇ ಇಲ್ಲ. ನಾನೇ ನಿಮ್ಮ ಥರ ಗುಂಡ್ರಿಗೆ ಹೋಗಿನ ನೈಟ್ ಟೈಮಲ್ಲಿ ಸುತ್ತಾಡೋಕ್ಕೆ. ಅಮ್ಮ ಫ್ಯಾಮಿಲಿ ಮ್ಯಾನ್. ನಾಳೆ ಸಿಗ್ತೀನಿ. ಓಕೆ, ಹಾಂ, ಬಾಯ್. ಹೀರೋ ವಾಟ್ ಈಸ್ ದಿಸ್? ನಿನ್ಗೋಸ್ಕರ ಅಂತ ನಾನೇ ನನ್ನ ಕೈಯಾರೆ ಮಾಡಿರೋ ಅಡಿಗೆ. ಯಾರು ಹೇಳ್ಕೊಡ್ಲಿಲ್ಲ ವಿಕ್ರಮ್, ಅವಳೇ ಮಾಡಿದ್ದು. ಹೌದಾ? ನಿಮಗೆ ಸಾರಿ ಸಾಕ್ಷಿ, ಆದರೆ ನಂಗಿದ್ ಬೇಡ. ಯಾಕೆ ಹೀರೋ? ಪಾಪ ವಿಕ್ರಮ್ ಸಂಜೆಯಿಂದ ಅಡ್ಗೆ ರೂಮಲ್ಲಿ ಆ ಅಡ್ಗೆಗೆ ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಖಾರ ಹಾಕ್ಬೇಕು ಅಂತ ಲೆಕ್ಕಾಚಾರ ಮಾಡಿ ಹಾಕಿದ್ದಾಳೆ. ಈ ಒಂದು ತುತ್ತಿಂದ್ರೆ ಅವಳಿಗೂ ಕೂಡ ಸಮಾಧಾನ ಅಲ್ವಾ? ನನಗೂ ತಿನ್ಬೇಕು ಅಂತ ಅನಿಸ್ತಿದೆ, ಆದ್ರೂ ಯಾಕೋ ಮೂಡಿಲ್ಲ ಸಾಕ್ಷಿ. ಯಾಕೆ? ಆದರೆ ನಾನು ಬೇರೆ ಐಡಿಯಾ ಹಾಕೊಂಡ್ಬಂದೆ. ಏನ್ ಐಡಿಯಾ ಹಾಕೋ ಬಂದೆ? ನಾನೇ ನನ್ನ ಕೈಯಾರ ತಿನ್ನಿಸ್ಬೇಕು ಅಂತ. ತಗೋ ತಿನ್ಸು. ಅದಕ್ಕೂ ಮುಂಚೆ ಸಾಕ್ಷಿ, ನಾನು ನಿನಗೊಂದು ಸ್ಪೆಷಲ್ ಐಟಮ್ ತೋರಿಸು. ಏನದು? ಇನ್ನೂರು ತೊಗೊಂಡ್ಬಂದೆ ಕಣೆ, ಆದರೆ ಮರ್ತೋಯ್ತು, ಗಾಡೀಲಿ ಬಿಟ್ಟು ಬಂದಿದ್ದೀನಿ. 1-2 ಸೆಕೆಂಡ್ ತೊಗೊಂಡ್ಬಂತದ್ಯಾ? ಸಾಕ್ಷಿ ನೋಡುತ್ತೀನಿ, ನೀನ್ ಕಂಡನು ಹುಡ್ಕೋತಿದ್ದವನು ಇವತ್ತು ಹಾಗೆ ಐಸ್ ತರ ಕರ್ಗಿ ನೀನ್ ಮುಂದೆ ನುಲಿತಿದ್ದಾನೆ. ಸಾಕ್ಷಿ ಜಾಕ್ಪಟ್ ಹೊಡಿತು. ಸಾಕ್ಷಿ, ಇದರಲ್ಲಿ ಏನಿರ್ಬೋದು ಅಂತ ಗೆಸ್ ಮಾಡು. ಖಂಡಿತ ಮಲ್ಗೆ ಹೂ. ನಾವು ಮೈಸೂರ್ ಪಾಕ್. ನಾವು ಸಸ್ಪೆನ್ಸ್ ಎಲ್ಲ ಬೇಡ, ಅದೇನು ಅಂತ ನೀನೇ ಬೇಗ ಹೇಳು. ಅದಕ್ಕ ಇದರಲ್ಲಿ ಬಿಸಿ ಬಿಸಿ ಪರೋಟ ಸಾಗು ಇದೆ. ನೀನೇ ತಿನ್ನಿಸ್ತೀಯಾ? ಹಾಗಿದ್ರೆ ನಾನು ಬೇರೆ ತಟ್ಟೆ ತಗೋಬರ್ಲಾ? ಸಾಕ್ಷಿ ಏನ್ ಕೇಳ್ತಿದ್ಯಾ? ಬೇಗ ಹೋಗಿ ತಗೊಂಬಾ. ಸಾಕ್ಷಿ, ನಿಮ್ಮನೆ ತಟ್ಟೆನ ನಾವು ಮುಟ್ಟೋಗಿಲ್ಲ. ರೂಲ್ಸ್ ಇಸ್ ರೂಲ್ಸ್. ನಾನು ನಮ್ಮನೆ ತಟ್ಟೆಲಿ ಊಟ ಮಾಡ್ತೀನಿ. ಹೀರೋ, ನಾನಿರೋ ಮನೆ ನಿನ್ ಮನೆ. ಬೇತಲಿರೋ ಮನೇನೆ ನನ್ನ ಮನೆ. ಮತ್ತೆ ತಿನ್ನಿಸ್ತೀನಿ ಅಂತ ಅಂದೆ. ಕಂಡ್ಕೊಂಡವ್ರೆ ತಿನ್ಸಕ್ಕೆ ನಾನೇ ನಿಮ್ ತರ ಮೆಂಟ್ಲ. ನಾನು ನನ್ನ ಹೆಂಡತಿಗೆ ತಿನ್ನಿಸ್ತೀನಿ ಅಂತ ಹೇಳಿದ್ದೆ. ಅವಳಿಗೋಸ್ಕರ ಇದನ್ನ ಪ್ರೀತಿಯಿಂದ ತಂದಿರೋದು. ಸರಿ, ಬಾಯ್ ಬಾಯ್, ಬರ್ಲಾ? ಇದೇನ್ ಮಾಡ್ಲಿ? ಒಳ್ಳೆ ಕ್ವಶನ್. ಒಂದು ಕೆಲಸ ಮಾಡು ಸಾಕ್ಷಿ, ಇದನ್ನ ನಿನ್ ತಲೆ ಮೇಲೆ ಸುರ್ಕೋ. ಸರಿ ಕೊಡ್ ಮಾಡಿ. ಸರಿ ಸರಿ, ಥ್ಯಾಂಕ್ ಯು.
ಇಂಥ ಮೃಷ್ಟಾನ ಭೋಜನ ತಿನ್ನೋದಕ್ಕೂ ಯೋಗ ಬೇಕು. ಸಾಕ್ಷಿ ಕೊಡೆ. ಯಾಕಕ್ಕ ಕಣ್ಣಲ್ಲಿ ನೀರು? ನೀನ್ ತಂಗಿ ಇಷ್ಟು ಅದ್ಭುತವಾಗಿ ಅಡುಗೆ ಮಾಡಿದಾಳೆ ಅಂತ ಆನಂದ ಬಾಷ್ಪನ ಇನ್ನ ಜಿಪ್ ಇಲ್ಲ. ಹೌದು ಕಣೆ, ಕಾರಣ